ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಗಣನೀಯ ಸಾಧನೆ ಆಗಬೇಕಿದೆ. ಸುರಕ್ಷತೆಗೂ ಆದ್ಯತೆ ನೀಡಬೇಕು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಹಾಸ್ಟೆಲ್ಗಳು ಗುರುಕುಲ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಿದೆ ಮತ್ತು ಎಲ್ಲಾ ಹಾಸ್ಟೆಲ್ಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಶೈಕ್ಷಣಿಕ ಪ್ರಗತಿ ಆಗಬೇಕಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕರೆ ನೀಡಿದರು. ಜೂನ್ 6ರಂದು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಅಧಿಕಾರಿಗಳು ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ನಿಲಯಪಾಲಕರ ಜೊತೆ ಸಭೆಯಲ್ಲಿ ಮಾತನಾಡಿದರು. ಕೂಡ್ಲಿಗಿ ಕ್ಷೇತ್ರವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಮೊರಾರ್ಜಿ ವಸತಿ ಶಾಲೆ ಪ್ರವೇಶಕ್ಕೆ ತುಂಬಾ ಬೇಡಿಕೆ ಹಾಗೂ ಒತ್ತಡವಿದೆ. ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಯಾವುದೇ ಆರ್ಥಿಕ ಹೊರೆಯಿಲ್ಲದೆ ಉಚಿತ ವಸತಿ, ಪೌಷ್ಟಿಕ ಆಹಾರ ಒದಗಿಸಲಾಗುವುದು. ಎಲ್ಲಾ ಸಮುದಾಯದ ಮಕ್ಕಳಿಗೆ ಆದ್ಯತೆ ನೀಡಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ಕಲ್ಪಿಸಬೇಕಾಗಿದೆ ಎಂದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಕೆಲವು ಗಂಭೀರವಾದ ದೂರುಗಳು ಕೇಳಿಬಂದಿದ್ದು, ವಿದ್ಯಾರ್ಥಿ ನಿಲಯಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡದಂತೆ ಕಟ್ಟೆಚ್ಚರ ವಹಿಸಬೇಕಿದೆ. ಕಟ್ಟುನಿಟ್ಟಾದ ಶಿಸ್ತು, ವಿದ್ಯಾರ್ಥಿಗಳ ಚಲನವಲನಗಳ ಮೇಲೆ ತೀವ್ರ ನಿಗಾ ವಹಿಸಬೇಕಿದೆ ಮತ್ತು ವಸತಿ ಶಾಲೆ, ವಸತಿ ನಿಲಯಗಳಲ್ಲಿ ಅಗತ್ಯ ಸುರಕ್ಷಿತ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಚಾಚುತಪ್ಪದೆ ಪಾಲಿಸಬೇಕೆಂದು ಕರೆ ನೀಡಿದರು. ಮಾರ್ಗಸೂಚಿಯ ಪ್ರಕಾರ ವಿದ್ಯಾರ್ಥಿ ನಿಲಯಗಳಲ್ಲಿ ಮೆನು ಆಧಾರದಂತೆ ನಿಗದಿತ ಪ್ರಮಾಣದಂತೆ ಊಟವನ್ನು ಸಮರ್ಪಕವಾಗಿ ನೀಡಬೇಕು. ವಿದ್ಯಾರ್ಥಿ ನಿಲಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಅನುಕೂಲಗಳಾಗಬೇಕು ಅವುಗಳನ್ನು ನಮ್ಮ ಸರ್ಕಾರದ ಸಹಕಾರದೊಂದಿಗೆ ಕೆಲವೊಂದು ಮಾನದಂಡಗಳ ಸಡಿಲತೆಯೊಂದಿಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆಯನ್ನಿತ್ತರು. ವೇದಿಕೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಆನಂದ್ ವೈಕಾಳೆ, ಬಿಸಿಎಂ ಜಿಲ್ಲಾ ಅಧಿಕಾರಿ ಶ್ರೀಮತಿ ಶಶಿಕಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರ್ ಉಪಸ್ಥಿತರಿದ್ದರು. ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಜಗದೀಶ್, ತಾಲೂಕು ಪರಿಶಿಷ್ಟ ಪಂಗಡ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಭಾಷಾ, ತಾಲೂಕು ಬಿಸಿಎಂ ಅಧಿಕಾರಿ ಶ್ಯಾಮಪ್ಪ ಸೇರಿದಂತೆ ಪಟ್ಟಣ ಸೇರಿದಂತೆ ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ ಇಲಾಖೆಗಳ ವಿದ್ಯಾರ್ಥಿ ನಿಲಯಗಳು ಹಾಗೂ ವಸತಿ ಶಾಲೆಗಳ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು ಮತ್ತು ನಿಲಯಪಾಲಕರು, ಸಿಬ್ಬಂದಿಯವರು ಸಭೆಯಲ್ಲಿ ಹಾಜರಿದ್ದರು. ಸಭೆಯಲ್ಲಿ ಬಿಸಿಎಂ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಹಾಗೂ ಶಾಸಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ತದನಂತರ ಸಭೆಯಲ್ಲಿ ಹಾಜರಿದ್ದ ವಸತಿ ನಿಲಯ, ವಸತಿ ಶಾಲೆಗಳ ಹಿರಿಯ ಪಾಲಕರನ್ನು, ಮುಖ್ಯ ಶಿಕ್ಷಕರನ್ನು, ಗಣನೀಯ ಪ್ರಮಾಣದಲ್ಲಿ ಶೈಕ್ಷಣಿಕ ಸಾಧನೆಗೈದ ಮತ್ತು 100% ಫಲಿತಾಂಶ ನೀಡಿದ ವಸತಿ ಶಾಲೆ ನಿಲಯಪಾಲಕರನ್ನು ಹಾಗೂ ಮುಖ್ಯ ಶಿಕ್ಷಕರನ್ನು, ಸಿಬ್ಬಂದಿಯವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ತುಂಬಾ ಕಡೆ ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಅಲ್ಲಿ ಜಾಸ್ತಿ ಡಿಪೆಂಡೇ ಇಲ್ಲ ಮೊರಾರ್ಜಿಗೆ ಆಗಲಿ. ಯಾಕಂದರೆ ಅಲ್ಲೆಲ್ಲ ಆರ್ಥಿಕವಾಗಿ ಸಬಲರಿದ್ದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಇರೋದ್ರಿಂದ ಅವ್ರು ಪ್ರೈವೇಟಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ತುಂಬ ಡಿಪೆಂಡಿಂಗ್ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ಒತ್ತು ಕೊಟ್ಟು ನಾವು ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು. ಈಗ ಈ ಥರ ಮೊರಾರ್ಜಿ ಕಾನ್ಸೆಪ್ಟು ತುಂಬ ಇಲ್ಲಿ ಸಕ್ಸಸ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಇದನ್ನು ಹೆಚ್ಚಳ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 100 ಅಡ್ಮಿಷನ್ಸು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ನಮ್ಮಂಥ ತಾಲೂಕುಗಳಿಗೆ ಸ್ವಲ್ಪ ಸ್ಪೆಷಲಾಗಿ ಕನ್ಸಿಡರ್ ಮಾಡಿ ಎಲ್ಲ ಜಿಲ್ಲೆಗೂ ಇಡೀ ರಾಜ್ಯಕ್ಕೆ ಒಂದೇ ಮಾತನ್ನು ಮಾಡಬೇಡಿ ಅಂತೇಳಿ ನಮ್ಮ ರಿಕ್ವೆಸ್ಟು ಇದೆ. ಸೊ ಆ ರೀತಿ ಆದರೆ ನಮಗೆ ನಮ್ಮ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ. ಹಾಂ ಅದಕ್ಕೋಸ್ಕರ ನೀವು ಇದನ್ನ ಜಾಸ್ತಿ ನಮಗೆ ಒತ್ತುಕೊಡಿ ಅಂತ ನಾವು ಹೇಳಿದಕ್ಕೆ ಈಗ ಅದರ ಕಾನೂನನ್ನ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬೇರೆ ಇಲಾಖೆಯಿಂದ ಈ ಥರ ಮಾಡಿ ಈಗ ಒಂದು 104 ವರ್ಷ ಕಾರ್ಮಿಕ ಮಕ್ಕಳಿಗೆ ಅಂತ ಅಲೆಮಾರಿ ಜನಾಂಗ ಜಾಸ್ತಿ ಇರ್ತದೆ. 48 ತರಗತಿಗಳು ಅಧಿಕೃತವಾಗಿ
ನಾವು ಅಲ್ಲೇ ಎಲ್ಲಿಂದ ಹೊರಡ್ತೀವಿ? ವಾಸ ಕೊಟ್ಟೂರಲ್ಲಿ. ವಾರ್ಡನ್ನು ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ನೀವು ಚಾರ್ಜ್ ಬರಲ್ಲ ಇರ್ತಾರೆ. ಇಲ್ಲೇ ವಾಸ. ನೀವು ಮಾಡ್ತೀರಾ ವಾಸ ಇರ್ತೀರಾ? ಅಲ್ಲೇನು ಸಮಸ್ಯೆ ಆಗ್ತಾ ಇಲ್ಲ. ಇದೆ ನಿಮ್ಮ ಅಬ್ಸೆನ್ಸು ಮಾಡಿ ಬೇಗ ನೈಟ್ ಲೇಟ್ ಆಗುತ್ತೆ. ಎಷ್ಟು ನಿಮಗೆಲ್ಲ ಖಂಡಿತ ಉದ್ದೇಶ ಇಷ್ಟೇ. ಮುರಾಜಿಂದ ಹಾಂ ಯಾವುದು ಹಾಂ ಓಕೆ ಎಂತ ಎಷ್ಟಿದ್ದಾರೆ? 42. ಓಕೆ ಬಾಡಿಗೆ ಕಟ್ಟಡ ಆಗಿರೋದ್ರಿಂದ ಸ್ವಲ್ಪ ಈಗ ಶಿಕ್ಷಣ ಅರ್ಥಕ್ಕೆ ಎಕ್ಸ್ಟ್ರಾ ಆಗ್ತಿರಲ್ಲ. ಹಾಂ ಸ್ವಲ್ಪ ಮಲಗೋದಕ್ಕೆ ಜಾಗ ಸಮಸ್ಯೆ ಆಗ್ತದೆ. ಓಕೆ ಬೇಗ ಓಕೆ ಬೇರೆ ಅದರ್ವೈಸ್ ಊಟದ ಇದೆಲ್ಲ ಏನು ಸಮಸ್ಯೆ ಇಲ್ಲ. ಓಕೆ ಈಗ ಇದೆಲ್ಲ ಬಂತಾ ಬುಕ್ಸು? ಕಾಲಾಗಿರೋದಕ್ಕೆ ಎಲ್ಲ ಪಬ್ಲಿಸಿಟಿ ಯಾಕಂದರೆ ಎಲ್ಲ ಮುಗಿದ ಮೇಲೆ ನಮ್ಮ ಹತ್ರ ಬಂದು ಲೆಟ್ರ್ ತಗೊಳ್ತಾರೆ. ನೀವು ಫೋನ್ ಮಾಡಿ ಹೇಳಿದ್ರು ನೀವು ಲೆಟ್ರ್ ಕೊಟ್ಟರು ಅವ್ರು ತಗೊಳ್ತಾ ಇಲ್ಲ ಅಂತ ಬರ್ತಾರೆ. ಇವರಿಗೆ ಅದು ಎಲ್ಲ ನಮ್ಮ ಮಾಧ್ಯಮದಲ್ಲಿ ಕೂಡ ಮನವಿ. ಈಗ ಮೊನ್ನೆ ಎಲ್ಲ ತಾವೆಲ್ಲರೂ ಹಾಕಿದ್ರಿ, ಎಲ್ಲ ಪೇಪರ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀವು ಸ್ವಲ್ಪ ವ್ಯಾಪಕವಾಗಿ ವಿಶೇಷವಾಗಿ ಹಾಸ್ಟೆಲ್ಗಳನ್ನ ಪ್ರಚಾರ ಮಾಡಬೇಕು ಅರ್ಜಿಗಳು ಹಾಕಂಗೆ. ಓಕೆ ಅನ್ಲಿಮಿಟೆಡ್ ಕೊಡ್ತೇವೆ. ಓಕೆ ಸೊ ಈಗ ಎಲ್ಲ ನಿಮ್ದೆಲ್ಲ ಪ್ರಾಪರಾಗಿ ರಿಪೇರ್ ಆಗಿ ಹೋಗಿದೆ ಅಪ್ಗ್ರೇಡೇಷನ್ಗೆ. ಇದಕ್ಕೆ ನಮ್ಮ ಇದು MBA ಹೇಳೋದಂದ್ರೆ ಅಡಿಷನಲ್ ಬಿಲ್ಡಿಂಗ್ಸ್ ಕೇಳಿದ್ವಿ, ಚಿತ್ಕೊಂಡು ಸ್ಟಾರ್ಟ್ ಆಗುತ್ತಿಲ್ಲ. ಓಕೆ ಅಲ್ಲಿ ಲೇಡೀಸ್ದು ಪೋಸ್ಟ್ ಮೆಟ್ರಿಕ್ಕು ಈಗ ಅದೇನು ಕನ್ನಡ ಅರ್ಧಂಬರ್ಧ ಇತ್ತಲ್ಲ, ಅದೇನು ಏನಾಯಿತು ಕೇರಳಲ್ಲಿ? ಹಾಂ ಹಾಂ ಭಾಷೆ ಅಷ್ಟು ಅಷ್ಟೇ. ಹಾಂ ಹಾಂ ಅಡ್ಮಿಷನ್ 60 ಇದೆ. ಮತ್ತೆ ಹಾಸ್ಟೆಲ್ ಇದೆ ಸರ್. ಅಲ್ಲಿ ಅವ್ರಿಗೆ ದೂರದ ಹುಡುಗರಿಗೆ ಅಲ್ಲಿ ಅಡ್ಮಿಷನ್ಸ್ ಕೊಡ್ತಾರೆ, ಹಾಸ್ಟೆಲ್ ಸರ್ ಅಂತ ಕೊಡ್ತಾರೆ ಸರ್. ಓಕೆ ನಿಮಗೆ ಈಗ ಅಡಿಷನಲ್ ಜಾಗ ಬುಕ್ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳೋದು. ಈಗ ಒಂದು ಕಾಲೇಜ್ ಆಗಿ ನಿಮ್ಮದು
ಅದು ಹೌದು ಸರ್, ಅಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ಇಲ್ಲಿ ಇರ್ತಕ್ಕಂಥದ್ದು LKG ಇಂದ PUC ನಲ್ಲಿ ಈಗಿನ KPS ಮಾಡಲ್ ಇದೆಯಲ್ಲ ಸರ್, ಅದು ಸ್ಟೇಟ್ ಅಲ್ಲಿ ಸಮೇತ KPS ಮಾಡಲ್ ಸೆಲೆಕ್ಷನ್ ಆಗಿದೆ ಸರ್. ಮೌಲಾನಾಜ್ ಮಾಡಲ್ LKG ಇಂದ PUC ಇದೆ ಸರ್. ಯಾವುದು ಈಗಿರ್ತಕ್ಕಂಥ ಮೌಲಾನಾಜ್ ಒಂದು ಕೂಡಿಗಿದ್ದು ಕ್ಯಾಂಪಸ್ಸಲ್ಲಿ ಮಾಡಬೇಕು. ಎಷ್ಟು ಎಕರೆ ಜಾಗ ಹೇಳಿದರೆ ಸರ್ ಮಿನಿಮಮ್ ಒಂದು ನಮಗೆ ಅದು LKG ಕ್ಯಾಂಪಸ್ ಆಗಿರೋದ್ರಿಂದ ಟೋಟಲ್ LKG ಟು PUC ಇರೋದ್ರಿಂದ ಒಂದು 8 LKG ಇಂದ PUC ಬರುತ್ತೆ ಸರ್. ಅಡ್ಮಿಷನ್ಸ್ ಬರುತ್ತೆ. ಹಾಂ ಸರ್, ಆಗುತ್ತೆ ಸರ್. ಈಗ ಸೊ ನಿಮಗೂ ಬೇರೆ ಮುರಾರ್ಜಿ ಥರ 8ರಿಂದ 10 ಎಕರೆ ಬೇಕು ಜಾಗ. ಮಿನಿಮಮ್ ಅಂದ್ರೆ 6 ಯಾಕಂದ್ರೆ ಬೇಕಾದ್ರೆ ರೆಸಿಡೆನ್ಷಿಯಲ್ ಇಲ್ಲ ಸರ್. ಮೌಲಾನಾಜ್ ಒಂದು ಡೇ ಸ್ಕೂಲ್ ಅದು ಮನೆಗೆ ಇಂದ ಶಾಲೆಗೆ ಓಡಾಡ್ತಕ್ಕಂಥದ್ದು ಸರ್. ಬಟ್ ಸಿಟಿ ನಿಯರ್ ಇತ್ತು ಅಂದ್ರೆ ತುಂಬ ಅನುಕೂಲ ಆಗುತ್ತೆ. ದೂರ ಇತ್ತು ಅಂದ್ರೆ ಮಕ್ಕಳಿಗೆ ಮತ್ತೆ ಈಗ ಮಾಡೆಲ್ ಸ್ಕೂಲ್ನ KPS KPS ಮಾಡಲೇ ಮಾಡ್ತಾರೆ ಸರ್. ಅಲ್ಲ ವಿತ್ ಹಾಸ್ಟೆಲ್ ಮಾಡ್ತಾರೆ. ಅಂದರೆ ಹಾಸ್ಟೆಲ್ ಇರಲ್ಲ ಸರ್, ಹಾಸ್ಟೆಲ್ ಫೆಸಿಲಿಟೀಸ್ ಇರಲ್ಲ. ಬಟ್ ಅಂದರೆ ಫ್ಯೂಚರ್ಲಿ ಏನು ಮಾಡ್ತೀವಿ, ನಮ್ಮಲ್ಲಿ ಕೂಲಿಗೆ ಟೌನಲ್ಲಿ ಈಗ ಪ್ರೀ ಮೆಟ್ರಿಕ್ ಅಂತ ಅಪ್ಡೇಟ್ ಮಾಡಿ ಪೋಸ್ಟ್ ಮೆಟ್ರಿಕ್ ಮಾಡ್ತಾರೆ ಸರ್. ಅದು ನಂಬರ್ ಸ್ವಲ್ಪ ಕ್ವಾಂಟಿಟಿ ನಂಬರ್ ಜಾಸ್ತಿ ಮಾಡಿದ್ರೆ, ಸೀಟ್ ನಂಬರ್ ಜಾಸ್ತಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ನಮಗೆ. ಅಲ್ಲಿ ಅಕಾಮಿಡೇಷನ್ ಮಾಡ್ಕೊಂಡು ಸ್ಕೂಲಿಗೆ ಓಡಾಡ್ಬೋದು ನಾವು. ಧನ್ಯವಾದಗಳು. ಇವತ್ತು ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರಿಗಳು, ಕರ್ನಾಟಕ ಕನ್ನಡ ನಿವೃತ್ತ ರಾಜಕಾರಣಿ, ಭೂ ಒಡೆತನವನ್ನು ಜಾರಿಗೆ ತಂದಂಥ ಮಹಾ ಮೇಧಾವಿ ಇವತ್ತು ಡಿ ದೇವರಾಜ್ ಸ್ವಲ್ಪ ಎಲ್ಲ ಸ್ಮರಣೆ. ಈ ಅಂಗವಾಗಿ ಮಾನ್ಯ ಶಾಸಕರಿಗೆ ಇಲಾಖೆ ಪರವಾಗಿ ಅವರಿಗೆ ದೇವರಾಜ್ ಅವರ ಭಾವಚಿತ್ರವನ್ನು ಸಮರ್ಪಣೆ. ಬಸವರಾಜ್ ಶ್ರೀಮತಿ ಸಾಹಿತ್ಯ, ಶ್ರೀಮತಿ ಗೌತಮ ಆರ್ವಿ, ಶ್ರೀಮತಿ ಸುಮತಿ ಶಕ್ತಿ ಕಿವಿಯವರು ಸಾಧನೆ ಮಾಡಿದೆ. ಹಾಗಾಗಿ ಸದರಿಯವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ. ಶ್ರೀಮತಿ ಶಿವಲೀಲಾ ಪಡ್ಕರ್, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿಗಳಿಗೆ ಇವರು PUCಯಲ್ಲಿ ರಾಜ್ಯಕ್ಕೆ 6ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ, 6 ಮತ್ತು 9ನೇ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಅಂತಹ ಒಂದು ಹೆಚ್ಚು ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಸದರಿ ನಿಲಯ ಪಾಲಕರಿಗೆ ಅಭಿನಂದನೆಗಳು. ಶ್ರೀಮತಿ ಕೊಟ್ಟಮ್ಮ ಆರ್ವಿ, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿಗಳಿಗೆ ಇವರ ವಿದ್ಯಾರ್ಥಿಗಳು ಕೂಡ PUCಯಲ್ಲಿ 100% ಸಾಧನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ ಸದರಿಯವರಿಗೂ ಕೂಡ ಅಭಿನಂದನೆಗಳು. ಶ್ರೀಮತಿ ಸಹನಸಿಯ, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿಗಳಿಗೆ ಹೊಸಹಳ್ಳಿ, ಇವರ ವಿದ್ಯಾರ್ಥಿಗಳು ಕೂಡ 100% ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು, ಅಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದಾವೆ ಅಂದರೆ ನೇರವಾಗಿ ನಮ್ಮನ್ನು ಖಂಡಿತ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬೋದು. ಕೆಲವು ಸರಿ ಕೆಲವು ಒತ್ತಡಗಳಿಂದ ಭಾಳ ಸರಿ ಮೀಟಿಂಗ್ಗಳಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತ. ಯಾಕೆಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನ ಕೂಡ, ನಿಮ್ಮ ಪರಿಸ್ಥಿತಿಗಳು ಕೂಡ ಕೆಲವು ಒತ್ತಡಗಳು ಬೇರೆ ಬೇರೆ ರೀತಿ ಇರ್ತವೆ. ಆ ಥರ ಇದ್ರೆ ನೇರವಾಗಿ ನಮ್ಮನ್ನೇ ಬಂದು ಸಂಪರ್ಕ ಮಾಡಿ ಬಗೆಹರಿಸ್ತಾರೆ. ಯಾಕೆಂದರೆ ನೀವೆಲ್ಲ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತೀವಿ, ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸದ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ದರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಮತ್ತು ತುಂಬ ಒಳ್ಳೆಯ ಕಾರ್ಯನ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಯ ಕೂಡಿಗೆ ವಿಭಜಿತ ಇವರ ವಿದ್ಯಾರ್ಥಿಗಳು 100% ಸಾಧನೆ ಮಾಡಿದ್ದಾರೆ. ಸದರಿಯವರಿಗೂ ಕೂಡ ಅಭಿನಂದನೆಗಳು. ಇಲಾಖೆ ವಿದ್ಯಾರ್ಥಿಗಳ ಕನ್ನಡ ಶಾಲೆಗೆ
ಧನ್ಯವಾದಗಳು. ಇವತ್ತು ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರು ಕರ್ನಾಟಕ ಕನ್ನಡ ಯುವತ ರಾಜಕಾರಣಿ ಭೂ ಒಡೆತನವನ್ನು ಜಾರಿಗೆ ತಂದ ಮಹಾ ಮೇಧಾವಿ ಇವತ್ತು ಎಲ್ಲ ಸ್ಥಳೆ ಈ ಅಂಗವಾಗಿ ಮಾನ್ಯ ಶಾಸಕರಿಗೆ ಇಲಾಖೆ ಪರವಾಗಿ ಅವರಿಗೆ ಜಿಲ್ಲಾಧ್ಯಕ್ಷರ ಭಾವಚಿತ್ರವನ್ನು ಸಮರ್ಪಣೆ. PUC ಫಸ್ಟ್ ಇಯರಿಗೆ ಸರ್ PCMB 38 ಆಗಿದ್ದಾವೆ, 2 ಸೀಟ್ ಮಾತ್ರ ಖಾಲಿ ಇರುತ್ತೆ ಸರ್. PCMC 35 ಇದಾವೆ ಸರ್. ನೀವು ಹೇಳ್ದಂಗೆ ಎಲ್ಲರೂ PCMBನೇ ಬೇಕು ಅಂತ ಇದ್ದಾರೆ ಸರ್. ಈ PCMC ಅಡ್ಮಿಷನ್ ಮಾಡಿಸಿದ್ದಾರೆ ಸರ್. PCMB ಬೇಕು ಅಂತ ನಿಮ್ಮ ಲೆಟರ್ ತೊಗೊಂಬಂದ ಸರ್, ಇಸ್ಕೊಂಡಿದ್ದೀನಿ ಸಾಹೇಬ್ರೆ. ಹೆಂಗೆ ಅಂತ ಅಂದರೆ ನಾವು ಈಗ ನಮ್ಮ ಮನವಿ ಏನಂತಂದರೆ ಅವಶ್ಯಕತೆ ಖಂಡಿತ ಇದು ದೇಶಕ್ಕೆ ಮಾರಕ ಇದೆ. ಯಾವುದೇ ಕಾರಣಕ್ಕೂ ಒಪ್ಪಂತದಲ್ಲ. ಬೆಟ್ಟಿಂಗಿಗೆ ಆಯ್ತಾ, ಅವರ ಅನುಕೂಲಕ್ಕೋಸ್ಕರ ಬೆಟ್ಟಿಂಗಿಗೋಸ್ಕರ ಇದು ದಿನ ನಡೆಸಿ, ಆದರೆ ಅವರು ಮಾಡೋದ್ರಿಂದ ಹಳ್ಳಿಗಳಲ್ಲಿ ಕೂಡ ಮಕ್ಕಳು ಆಯ್ತಾ ಬಡವರು ಆ ಒಂದು ಬೆಟ್ಟಿಂಗ್ಗಳಿಗೆ ಇದಕ್ಕೆ ಜೂಜಾಟಕ್ಕೆ ಬಲಿಯಾಗಿ ತುಂಬ ಜನಗಳು ಜೀವ ಕಳ್ಕೊಂಡಿದ್ದಾರೆ. ತುಂಬ ಸಂಸಾರಗಳು ತುಂಬಾಗಳು ಜೀವನಗಳು ಹಾಳಾಗಿದ್ದಾವೆ ಆಯ್ತಾ. ಇದಕ್ಕೆ ಅಂತೂ ನಿಜವಾಗ್ಲೂ ನನಗಂತೂ ಭಾಳ ನೋವಿದೆ, ಬೇಜಾರಿದೆ. ಸೊ ಅದರಿಂದ ನಾನು IPL ಕೂಡ ನೋಡ್ತಾ ಇದ್ದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ನಿಜವಾಗ್ಲೂ ಇಷ್ಟ. ನಾನು ತುಂಬ ಕ್ರೀಡಾಭಿಮಾನಿ, ಕ್ರಿಕೆಟ್ ಅಭಿಮಾನಿ. ಆದರೆ IPL ವಿಷಯದಲ್ಲಿ ನನಗೆ ನನ್ನದೇ ಆದಂಥ ಒಂದು ಬೇಜಾರಿದೆ ಅಂತ ಆಯ್ತಾ. ಮುಂದೆ ಅದು ವರ್ಷ ಬೆಟ್ಟಿಂಗಿಗೋಸ್ಕರ ಅದು ಆ ಎಕ್ಸೈಟ್ಮೆಂಟೇ ಹೋಗಿದೆ. ಬಾಲ್ಗೂ ಬೆಟ್ಟಿಂಗು, ಪ್ರತಿ ಓವರ್ಗೂ ಬೆಟ್ಟಿಂಗು, ಸ್ಟ್ರಾಟಜಿಕ್ ಟೈಮ್ ಅಂತೇಳಿ ಎಲ್ಲ ಅದಕ್ಕೂ ಅಡ್ಜಸ್ಟ್ಮೆಂಟ್ಸ್. ನಿಜವಾಗ್ಲೂ ಅದು ಎಕ್ಸಾಮ್ ಟೈಮ್ ಮುಂಚೆ ಎಲ್ಲ ನಿಮಗೂ ಗೊತ್ತಿದೆ ಸರ್. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಏಪ್ರಿಲ್ ಮೇಲಿ ಯಾವ ಟೆಸ್ಟ್ ಸೀರೀಸ್ ಆಗಲಿ ಒನ್ ಡೇ ಮ್ಯಾಚ್ ಇರ್ತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಗಿ ಯಾಕೆ ಅಂತಂದರೆ ಎಕ್ಸಾಮ್ಸ್ ಇರ್ತದೆ, ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಒಂದು ಇತ್ತು ಕಾನ್ಸೆಪ್ಟ್. ಈಗ ಬರೀ ಬಿಸ್ನೆಸ್ ವಿಷಯವಾಗಿ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಆ ಒಂದು ದಂಧೆಗಳು ನಮ್ಮ ಹಾಸ್ಟೆಲಲ್ಲಿ ಹೋಗ್ಕೊಂಡು ಗೊತ್ತಾಯ್ತಾ, ಓದೋದು ಬಿಟ್ಟು ಹೆಂಗೋ ಆರಾಮಾಗಿ ತಂದೆ ತಾಯಿಗಳೆಲ್ಲ ಹೇಳೋರು ಕೇಳೋದಿಲ್ಲ, ವಾರ್ಡನ್ನು ಅವ್ರು ಹೋಗಿ ಮನೆಗೆ ಹೋಗಿ ಮಲ್ಕೊತಾರೆ. ಇಲ್ಲಿ AW ಜೊತೆ ಮೀಟಿಂಗ್ ಮಾಡೋದಕ್ಕಿಂತ ನನಗೆ ಗ್ರಾಸ್ ರೂಟಲ್ಲಿ BAಗಳು, RIಗಳು, ವಾಟರ್ಮೆನ್ನು ಮತ್ತು ವಿಶೇಷವಾಗಿ ನಮ್ಮ ವಾರ್ಡನ್ಗಳು ಯಾರು ಜವಾಬ್ದಾರಿ ತಗೊಂಡು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ನನಗೆ ಮಾಹಿತಿ ಸಲಹೆ ಪಡೆದು ಇನ್ನು ಯಾವ ರೀತಿ ಇಲ್ಲಿ ನಾವು ಉತ್ತಮ ಕೆಲಸ ಮಾಡ್ಬೋದು ಅನ್ನೋದು ನನಗೆ ಅನುಭವ ಆಗಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ವರ್ಷ ಕರೆಸಿ ಒಂದು ಮೀಟಿಂಗ್ ಮಾಡೋದ್ರಿಂದ ಮತ್ತು ನಿಮ್ಮ ಸಲಹೆಗಳು ಪಡೆಯೋದ್ರಿಂದ ನಮಗೆ ಇನ್ನೊಂದು ಸ್ವಲ್ಪ ಹೇಗೆ ಇನ್ನು ಒಳ್ಳೆಯ ಕೆಲಸಗಳು ಮಾಡ್ಬೋದು ಅನ್ನೋದು ನಮಗೆ ಒಂದು ಉತ್ತೇಜನ ಸಿಗ್ತದೆ. ಮತ್ತು ಅದ್ರ ಜೊತೆಗೆ ನಾವು ಮುಂಚೆ ಹೇಳಿದಂಗೆ ಯಾವುದೇ ಕಾರಣಕ್ಕೂ ನಿಮ್ಮ ಕನಸಲ್ಲಿ ಕೆಟ್ಟ ಕನಸಲ್ಲಿ ಕೊಡೋದು ಅನೈತಿಕ ಚಟುವಟಿಕೆಗಳಿಗೆ ಮತ್ತು ಈ ಒಂದು ಮಕ್ಕಳು ದಾರಿ ತಪ್ಪಂಥ ಕೆಲಸಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇರಬಾರ್ದು. ಅದಕ್ಕೆ ನಾವು ಯಾವುದೇ ರೀತಿ ಯಾವುದೇ ಬಲಾಢ್ಯರು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡೋದು ಯಾವುದೇ ಮಾಡಿದ್ರು ಅದಕ್ಕೆ ನಾವು ಕಿವಿಗೊಡಲ್ಲ. ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಬೇಕಾಗ್ತದೆ. ಬಟ್ ಅದಕ್ಕೋಸ್ಕರ ಇವೆಲ್ಲ ತಲೆಯಲ್ಲಿಟ್ಟು ಮತ್ತು ಸುಮಾರು ನಿಮ್ಮದೇ ರೀತಿಲಿ ಸ್ವಲ್ಪ ಎಲ್ಲ ಕಡೆಯೂ ಈಗ ಒತ್ತಡಗಳು ಮಧ್ಯದಲ್ಲಿ ಕೊಡೋನು, ಕೆಲವು ಅಸಹಕಾರಗಳು ಮಧ್ಯದಲ್ಲಿ ಕೊಡೋನು, ಉತ್ತಮ ಕೆಲವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿ ಈಗ ನಮ್ಮ ತಾಲೂಕಿಗೆ ಎಸ್ಪೆಷಲಿ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಉತ್ತಮ ಅಂಕಗಳು ಗಳಿಸಿ ಅವ್ರಿಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲ ಕಾರಣಗೊಳ್ತಿರುತ್ತೆ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವು ಸರಿ ತುಂಬ ಸಣ್ಣ ವಿಷಯಕ್ಕೆ ಬಂದು ನಮಗೂ ಹೇಳ್ತಿರ್ತಾರೆ, ಸೊಪ್ಪು ಕಡಿಮೆ ಆಗ್ತಾರೆ, ತರಕಾರಿ ತಗೊಂಬರ್ತಾರೆ, ಎಲ್ಲೋ ಹೇಳೋದು ಅಂತ ಹೇಳ್ಬಿಟ್ಟು ತೀರಾ ಚಿಕ್ಕ ವಿಷಯ ಆಗಿರ್ಬೋದು. ಆದರೆ ಅವ್ರಿಗೇನೋ ನೋವಾಗ್ತಿರ್ತಾರೆ, ನಮ್ಮ ಮಕ್ಕಳಿಗೇನೋ ಇವರು ಅನ್ಯಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಸಣ್ಣದನ್ನ ಗಮನ ತಂದಾಗ ಅಟ್ಲೀಸ್ಟ್ ನಿಮ್ಮ ಹಂತದಲ್ಲೇ ಒಳ್ಳೆ ರೀತಿ ಉಪಯೋಗ ಆಗುತ್ತೆ ಕೆಲಸ ಮಾಡ್ತಿರುತ್ತೆ. ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲೇ ಓದಿರೋದು, ಗೌರ್ಮೆಂಟ್ ಹಾಸ್ಟೆಲಲ್ಲೇ ಊಟ ಮಾಡಿರೋದು, ಗೌರ್ಮೆಂಟ್ ಹಾಸ್ಟೆಲ್ ಊಟ ಆಯ್ತಾ. ಸೊ ನಮಗೂ ಎಲ್ಲ ಅನುಭವ ಆಗಿದೆ. ಬಟ್ ನಾವು ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ, ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ವಿ. ಪಾಪ ಬಟ್ ಈಗ ನನಗೆ ಈ ಮಕ್ಕಳಿಗೆ ಕಂಪೇರ್ ಮಾಡಬಾರ್ದು. ಯಾಕಂದರೆ ಪಾಪ ಇವರು ಮನೆ ಪರಿಸ್ಥಿತಿಯನ್ನು ತೊಂದರೆ ಇರೋದಕ್ಕೋಸ್ಕರ ಹಾಸ್ಟೆಲ್ಗೆ ಕಳಿಸ್ತಾರೆ. ಅವರು ಜೀವನ ನಿರ್ವಹಣೆ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟೊಂದು ಜನ ಯಾಕೆ ಇಷ್ಟು ಮೊರಾರ್ಜಿ ಶಾಲೆನ ರೆಸಿಡೆನ್ಷಿಯಲ್ ಸ್ಕೂಲ್ ಇಷ್ಟಪಡ್ತಾರೆ ಅಂತಂದರೆ ಇದಕ್ಕೆ ನಾವು ಒಂದು 6ನೇ ಕ್ಲಾಸ್ ಸೇರಿಸ್ಬಿಟ್ರೆ PUCವರೆಗೂ ಆಗಿರ್ತದೆ. ನಾವು ಮನೇಲಿ ಫ್ರೀ ಆಗ್ತೀವಿ, ನಾವು ಅಟ್ಲೀಸ್ಟು ಆರ್ಥಿಕವಾಗಿ ಕಡಿಮೆ ಆಗ್ತದೆ, ದುಡಿಯೋಕೆ ಏನಾದರೂ ದುಡಿಯೋ ಹೋಗ್ಬೋದು, ನಮ್ಮ ಜೀವನ ಸಾಗಿಸ್ಬೋದು ಅನ್ನೋದು ಇದ್ರದ್ದು. ನೋಡಿ ನಿನ್ನೆ ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೆಲ್ಲ ಹೇಳ್ತಾ ಇದ್ರು, ಅಲ್ಲಿ ಅವರು ಇವರು ಹೇಳ್ತಾ ಇದ್ರು. ಈಗ ಮಲೆನಾಡಲ್ಲಿ
80% ಕಾಡು 20% ಭೂಮಿ ಇದೆ. ಇಲ್ಲಿ 20% 10% ಕಾಡು 90% ಭೂಮಿ ಇದೆ. ಸೊ ಭೂಮಿ ಇಟ್ಟರೆ ನಾವು ಮಾಡೋದಕ್ಕೆ ಕೆಲಸ ಮಾಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು 20% ಭೂಮಿ ಇರೋ ಕಡೆ ನಾವು ಗುಳೆ ಹೋಗ್ತೀವಿ. ಅರ್ಥ ಆಯ್ತಾ? ನೋಡಿ ಎಷ್ಟು ಅರ್ಥಗರ್ಭಿತ ಇದನ್ನು ನಾವು ತುಂಬ ಸೀರಿಯಸ್ ಆಗಿ ಇದನ್ನು ನಾವು ತಿಳ್ಕೊಂಡು ವರ್ಕ್ ಮಾಡಬೇಕು. ಇದನ್ನು ಒಳ್ಳೆ ರೀತಿ ಇಲ್ಲೇ ಸ್ವಲ್ಪ ಒಳ್ಳೆ ರೀತಿ ನೀರು ಕೊಟ್ಟು ಕರೆಂಟ್ ಕೊಟ್ಟರೆ ನಾವು ಅಟ್ಲೀಸ್ಟ್ ಇಲ್ಲೇ ಜನಗಳಿಗೆ ಕೆಲಸ ಕೊಡ್ಬೋದಂತೆ. ಆಯ್ತಾ? ಈಗ ಏನಾಗಿದೆ, ತುಂಬ ಸ್ಕಿಲ್ಲು ಆಯ್ತಾ ಕೌಶಲ್ಯತೆ ಇಲ್ಲ ನಮ್ಮ ತಾಲೂಕುಗಳಲ್ಲಿ ಜನಕ್ಕೆ. ಕೃಷಿ ಒಂದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ನಿನ್ನೆ ಮೇಡಮ್ ಜೊತೆ ಒಂದು SSG ಗ್ರೂಪ್ಸ್ ಎಲ್ಲ ಚರ್ಚೆ ಮಾಡ್ಬೇಕಂದ್ರೆ ಗಾರ್ಮೆಂಟ್ಸ್ ಮಾಡಿ ನಮಗೆ ಟೈಲರಿಂಗಿಗೆ ಎಲ್ಲ ಮಿಷಿನ್ ಕೊಟ್ಟಿದ್ರೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಫಸ್ಟು ನೀರಿನ ವ್ಯವಸ್ಥೆ ಮತ್ತು ಕರೆಂಟಿನ ವ್ಯವಸ್ಥೆ ಎಲ್ಲ ರೀತಿ ಸೌಲಭ್ಯಗಳು ಅದಕ್ಕೆಲ್ಲಕ್ಕಿಂತ ಮುಂದೆ ನಾವು ಮೈಂಡನ್ನ ಟ್ರೈನ್ ಮಾಡಬೇಕು. 8 ಗಂಟೆ 10 ಗಂಟೆ ಹಾಂ ಈಗ 51 ಆಗಿದೆ ಸರ್ ಮೈಂಡಿಗೆ. ಓಕೆ ಇಲ್ಲಿ ಪ್ರೋಸೆಸ್ ಆಗ್ತಾ ಇದೆ. ಓಕೆ ಭಾಳ ಜನ ಸರ್ ಈಗ ವೇಕೆನ್ಸಿನ 49 ಇದೆ ಸರ್. ಈಗ KCBಯಿಂದಲೇ ಬಡ್ಡಿಗಳಿಂದಲೇ ಇರುವ 30 ಸ್ಟೂಡೆಂಟ್ಸ್ ಕೂಡ ಇದೆ ಸರ್. ಹಾಂ ಅವರು ಪ್ಲಸ್ ಇನ್ನ ಕೆಲವು 150 ಆಗುತ್ತೆ ಸರ್. 150 ಆಗುತ್ತೆ.